ನಮಸ್ಕಾರ. ಕರ್ನಾಟಕದ ಜನತೆಗೆ ನಾನು ನಿಮ್ಮ ಮನೆ ಮಗ ಸರ್ವಧರ್ಮ ಸಮಾಜ ಸೇವಕನಾಗಿರುವ ಹನುಮಂತ ಕೋಟೆ. ಇಂದು ಸಮಾನತೆಗಾಗಿ, ಸಮಬಾಳಿಗಾಗಿ, ಸಮಪಾಲಿಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿರುವ ಅಣ್ಣ ಬಸವಣ್ಣವರ ಜನ್ಮದಿನ. ಭಾಳ ಎಲ್ಲರೂ ಈ ಒಂದು ದೇಶದಲ್ಲಿ ನಾವೆಲ್ಲ ಪ್ರೀತಿ, ವಾತ್ಸಲ್ಯ, ಬಾಂಧವ್ಯತೆ, ನಯ, ವಿನಯತೆ, ಮೇಲು ಕೀಳು ಅನ್ನದೇ ನಾವೆಲ್ಲರೂ ಅಣ್ಣ ಬಸವಣ್ಣವರ ತತ್ವ ಸಿದ್ಧಾಂತವನ್ನು ಎದೆಗಳಲ್ಲಿ ಅಳವಡಿಸಿಕೊಂಡು ನಾವು ಜೀವನ ಮಾಡಬೇಕಾಗಿದೆ. ಸಮಸ್ತ ನಾಡಿನ ಜನತೆ ಅಣ್ಣ ಬಸವಣ್ಣವರ ಜನ್ಮದಿನದ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ, ಹಾಗೆ ನಾವೆಲ್ಲರೂ ಅವರ ತತ್ವ ಸಿದ್ಧಾಂತಗಳನ್ನು ಎದೆಗಳಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಬದುಕಬೇಕಾಗಿದೆ. ಬುದ್ಧ, ಬಸವ, ಅಂಬೇಡ್ಕರ್ ಅನೇಕ ಮಹಾನ್ ಪುರುಷರ ಒಂದು ತತ್ವ ಸಿದ್ಧಾಂತಗಳನ್ನು ಎದೆಗಳಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸಾಗಿಸಬೇಕಾಗಿದೆ. ಯಾಕಂತೇಳು ಈ ದೇಶದಲ್ಲಿ ನಾವು ಜಾತಿ, ಕುಲ, ಧರ್ಮವನ್ನು ಬಿಟ್ಟು ನಾವೆಲ್ಲರೂ ಮೊದಲು ಮಾನವರೆಂದು ಅರ್ಥಕೊಂಡು ಮಾನವ ಕುಲದಲ್ಲಿ ನಾವು ಜನ್ಮಿಸಿರುವ ನಾವು ಏಕೆ ಮೇಲು ಕೀಳು ಮಾಡುವುದು? ಮೇಲು ಕೀಳುವುದರಿಂದ ಪ್ರತಿಯೊಬ್ಬ ಜಾತಿ ಜನಾಂಗದವರ ಭಾವನೆಗಳಿಗೆ ಧಕ್ಕೆ ತರದೆ ನಾವೆಲ್ಲರೂ ಏನಿವತ್ತು ಮಹಾನ್ ಪುರುಷನಾಗಿರುವ ಅಣ್ಣ ಬಸವಣ್ಣವರು ಅವರ ನಡೆದಾಡುವ ದೇವರು, ಅವರ ಬದುಕಿರುವ ದಿನಮಾನಗಳಲ್ಲಿ ಎಲ್ಲವನ್ನು ಮೇಲ್ಜಾತಿ ಧರ್ಮದ ಜಾತಿಯಲ್ಲಿ ಹುಟ್ಟಿದ್ದರೂ ಸಹ ಅವರು ಮೇಲು ಕೀಳು ಅನ್ನದ ತೊಲಗಿಸುವುದಕ್ಕೋಸ್ಕರ ಲಿಂಗಾಯತ ಸಮುದಾಯದಲ್ಲಿ ತನ್ನ ಜಾತಿಯನ್ನು ಬಿಟ್ಟು ಈ ಜಾತಿಯಲ್ಲಿ ಸೇರಿ ಎಲ್ಲರನ್ನೂ ಜಾತಿಯೇ ಇಲ್ಲ ಅಂದು ತನ್ನ ಪ್ರಾಣವನ್ನೇ ಸಮಾನತೆಗಾಗಿ, ಸಮಬಾಳಿಗಾಗಿ ತ್ಯಾಗ ಮಾಡಿರುವ ಅಣ್ಣ ಬಸವಣ್ಣವರ ಎಷ್ಟು ಅವರನ್ನು ತನ್ನ ಜಾತಿಯನ್ನು ಎಲ್ಲರನ್ನೂ ಜಾತಿಯೇ ಇಲ್ಲ ಅಂದು ತನ್ನ ಪ್ರಾಣವನ್ನೇ ಸಮಾನತೆಗಾಗಿ, ಸಮಬಾಳಿಗಾಗಿ ತ್ಯಾಗ ಮಾಡಿರುವ ಅಣ್ಣ ಬಸವಣ್ಣವರ ಎಷ್ಟು ಅವರನ್ನು ವರ್ಣನೆ ಮಾಡಿದರೂ ಕಡಿಮೆ. ಯಾಕೆಂತೇಳು ಇವತ್ತಿನ ದಿನಮಾನಗಳಲ್ಲಿ ಜಾತಿ ಇಲ್ಲ, ಕುಲ ಇಲ್ಲ, ಧರ್ಮ ಇಲ್ಲ ಅಂತ ಹೇಳುವಂಥ ಕೆಲವರು ಬಾಯಿಗ ಭಕ್ತಿ ಬಗಲಗ ಕತ್ತಿ ಮಾತನಾಡುವುದೇನೋ ವಿಚಾರವಾದ ಮಾತುಗಳು, ಮಾಡೋದೆಲ್ಲ ಅನಾಚಾರ ಕೆಲಸ ಕಾರ್ಯಗಳು ಇರುತ್ತವೆ. ಆದರೆ ಅವತ್ತಿನ ದಿನಮಾನಗಳಲ್ಲಿ ಜನ್ಮಿಸಿರುವ ಅನೇಕ ಮಹನೀಯರು ತಮ್ಮ ಕುಲಕ್ಕೆ, ತಮ್ಮ ಜಾತಿಗೆ ಸೀಮಿತವಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿದಂಥವರಲ್ಲ. ಸಮಾನತೆಗಾಗಿ, ಸಮಬಾಳಿಗಾಗಿ, ಸಮಪಾಲಿಗಾಗಿ ಅವರು ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥವರು. ಅಂಥವರ ಮಾರ್ಗದಲ್ಲಿ, ಅಂಥವರ ನಡೆದಾಡಿರುವ ದಾರಿಗಳಲ್ಲಿ ನಾವು ನಡಿಬೇಕಾಗಿದೆ. ಸಮಸ್ತ ನಾಡಿನ ಜನತೆ ನೋಡಿ, ಅಣ್ಣ ಬಸವಣ್ಣವರ ಬಗ್ಗೆ ನಾವು ಎಷ್ಟು ವರ್ಣನೆ ಮಾಡಿದರೂ ಕಡಿಮೆ. ಅಣ್ಣ ಬಸವಣ್ಣವರಿಗೆ ನಾವೆಲ್ಲರೂ ಶರಣಾರ್ಥಿ.